बी न्यूज़ नेशन में स्वागत है आपका। मैं हूं आबिद शेख। सबसे पहले नजर डालते हैं आज की हेडलाइंस पर। सरकारी अधिकारियों के जुल्म के खिलाफ महिला की भूख हड़ताल। केएमएफ बीजापुर बागलकोट दूध के उत्पादकों की तरफ से जागरूकता रैली। अंबेडकर सेना की तरफ से गांधी चौक में ट्रैफिक व्यवस्था दुरुस्त करने प्रशासन पर दबाव। आइए देखते हैं खबरें विस्तार से। बीजापुर जिला मुद्देबिहाड़ तालुके के कोड़ूर ग्राम पंचायत के पीडीओ और बिल कलेक्टर के जुल्म का शिकार गौरम्मा का अधिकारियों पर अपनी निबगेरी ग्राम की जमीन वापस दिलाने की मांग करते हुए जिला अधिकारी दफ्तर के सामने भूख हड़ताल कर रही है। गौरम्मा का कहना है कि इसके साथ अधिकारियों ने नाइंसाफ़ी की है। अगर इंसाफ नहीं मिला तो वो यहीं जहर खाकर मर जाने की धमकी दे रही है। सेक्रेटरी अंतिद्री ಒಳಿಯವರು ಇದ್ರವರು ಅಂಗಡಿಗೆ ಸೆಕ್ರೆಟರಿ ಬಿಲ್ ಕಲೆಕ್ಷನ್ ದವರು ಎರಡು ಮಾಡಿದ್ರಿ ಅವರು ಚೇಂಜ್ ಆದ್ಕೊಳ್ಳ ಅವರು ರಿಟೈರ್ಡ್ ಆದ್ರಿ ರಿಟೈರ್ಡ್ ಆಗನ ಎರಡು ಅವರು ಮಾಡಿದ್ರಿ ಎರಡು ಅವರು ಮಾಡಿಂದ ಮುಂದೆ ಈ ಚಕ್ಬಂದಿ ಕೊಟ್ಟನ್ರಿ ಅದೇ ಪಿಡಿ ಅವರ ಚಕ್ಬಂದಿ ಕೊಟ್ಟ ಮೇಲೆ ಮತ್ತೆ ಗೌರ್ಮೆಂಟ್ ಲಾಟ್ ಆತ್ರಿ ಅದು ಇದೇ ಇದ್ದವ್ರಿಗೆ ಅಂತೇಳಿ ಗ್ರಾಮ ಸಭೆದಾಗ ಮನೆ ಕಟ್ಕೊಳಕ್ ಹೋದಿನ್ರಿ ಇಲ್ರಿ ಮೊದಲ ಅದನ್ನ ಕಟ್ಟೋಡಕ್ಕೆ ಮತ್ತೊಬ್ರಿಗೆ ಉತ್ತಾರಿ ಮಾಡ್ಯಾರ ಅಂತ ಸುದ್ದಿ ಕೇಳಿದಿನ್ರಿ ಸುದ್ದಿ ಕೇಳಿದ್ಕೂಳ ಅವ್ರಿದ್ರ ಹೋಗಿ ಅರ್ಜಿ ಕೊಟ್ಟು ಬಂದೇನ್ರಿ ಅರ್ಜಿ ಪ್ರಕಾರ ಅವ್ರು ಬಂದು ಊರಿಗೆ ಇನ್ಕ್ವೈರಿ ಮಾಡಲಿಲ್ಲ ಇನ್ಕ್ವೈರಿ ಮಾಡ್ಲಾರ್ದಂಗ ಮತ್ತೆ ಒಂದು ಮಾಹಿತಿ ಕೊಟ್ರಿ ಮಾಹಿತಿನೂ ಮಾಡಲಿಲ್ಲ ಬಂದು ಮಾಹಿತಿನೂ ಮಾಡಲಿಲ್ಲ ಬಿಡು ಅಂದಿಂದ ಮುಂದೆ ಲಾಟ್ ಆತ್ರಿ ಮನೆ ಕಟ್ಟಕ್ಕೆ ಹೋದೆ ಬಂದಿಟ್ರು ಇದ್ರಾಗ ನಮ್ದು ಐತಿ ಜಾಗ ಅಂದ್ರಿ ಮತ್ತೆ ಅವ್ರು ಬಂದು ಯಾರ್ರಿ ಹೆಸರೇನ್ರಿ ಅವ್ರದ್ದು ಅವ ಅದು ರಾಮನಗೌಡ ಬಸನಗೌಡ ಬಿರಾದಾರ್ ಅವ್ರದ್ದು ಅಂತೀರಿ ಜಾಗ ನಮ್ದು ಐತಿ ಅಂತ ಬಂದನ್ರಿ ನಮ್ದು ಐದು ಬರ್ನ ಇದ್ರಾಗ ಯಾಕೆ ಬರ್ತೈತಿ ನಿಮ್ಮನ್ನ 4-5 ವರ್ಷ ಆಯ್ತು ಎಂಟ್ರಿ ಮಾಡಿಸಿ ಅಂತ ಅಂದೇನ್ರಿ 4-5 ವರ್ಷ ಅವ್ರ ಪಿ ಡಿ ಅವ್ರನ್ನ ಕೇಳೋಗು ರೊಕ್ಕಕ್ಕೆ ಮಾರ್ಕೊಂಡ ನೋಡಿ ನಮಗ ಏನ್ ಮಾಡ್ತೀವಿ ಮಾಡೋಗ ಅಂತ ಅಂದನ್ರಿ ಅದನ್ನ ಅವ್ನ ಕೇಳಕ್ ಹೋದೇನ್ರಿ ಕೇಳಕ್ ಹೋದ್ರ ಇಲ್ಲ ಮಾಡಿಲ್ಲ ಅಂತೇಳಿ ಸುಮ್ಮನೆ ಕುಂತನ್ರಿ ಅದನ್ನ ಗಿರ ಹೋಗುತ್ತಾನ ಮುಂದೆ ಅದನ್ನ ಮನಿ ಕಟ್ಟೋಡಕ ತಕರಾರ ಆಗತ್ರಿ ಲೋಕಾಯುಕ್ತರು ಬಂದಿದ್ರಿ ಮುದ್ದೆಬಾಳ ಕಾಯ್ಬ್ಯಾಗ ಲೋಕಾಯುಕ್ತರಿಗೆ ಹೋಗಿ ಭೇಟಿ ಆದೇನ್ರಿ ಭೇಟಿ ಆಗನ ಹೊಸ ಕಾಗದ ಪತ್ರ ತಗೊಂಡ್ ನೋಡಿದ್ರಿ ಓಕೆ ಅದಮ್ಮ ಏನ್ ಮಾಡ್ಯಾನ ಅಂತ ಕೇಳಿದ್ರಿ ಏನ್ ಮಾಡ್ಯಾನ ನೋಡ್ರಿ 2 ತಾರಿ ಮಾಡ್ಯಾನ್ರಿ ಅಂತ ಅಂದೇನ್ರಿ ಅವ್ರ ಪಿ ಡಿ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರಿ 2 ತಾರಿ ಯಾಕೆ ಮಾಡಿ ಅಮ್ಮಗ ಸರಿಯಾಗಿ ಮಾಡಿಕೊಡು ಅಂತೇಳಿ ಹೇಳಿದ್ರಿ ಇಲ್ರಿ ಸಾಹೇಬ್ರ ಮಾಡಿಕೊಡ್ತೀನಿ ಇಲ್ಲ ಆಡ್ರಿ ಕಳ್ಸ್ರಿ ಮಾಡಿಕೊಡ್ತೀನಿ ಅಂದನ್ರಿ ಆಮೇಲೆ ಅವ್ರಿದ್ರ ಮಾಡೇ ಕೊಡ್ಲೇ ಇಲ್ರಿ ಮತ್ತೆ ಅಲ್ಲಿ ಲಾಸ್ಟಿಗೆ ಎಣ್ಣೆ ಕೊಡದ್ ಬಿಡುದ್ರಿ ಅಲ್ಲಿ ಊರಾಗ ಯಾಕ್ರಿ ಇಷ್ಟು ತನ ಮಾಡಿ ಅಸಹ್ಯ ಗೌರವ ಸೋತ್ ಲೋಡ್ ಅಂತೇಳಿ ಏನ್ ಹರ್ಕೊಂದ್ಲಂತ ಕೇಳ್ತಾರ್ರಿ ಅವ್ರು ಡಿ ಸಿ ಬಲ್ಲಿ ಹೋಗ್ಯಾಳ ಏನ್ ಹರ್ಕೊಂಡ್ಲಿಕ್ಕಿ ಅಂತಾರ್ರಿ ಅವರು ಊರಿಗೆ ಹೋಗೋದು ಬೇಡ ಅಂತ ಬಂದೇನ್ರಿ ನಾನು ಕಟ್ಟಿನ ಮಾಡಿ ಏನ್ ಮಾಡ್ಬೇಕು 3 ಮಂದಿ ಪೀಡಿಗಳು ಅದನ್ನ ಮಾಡ್ರಿ ಇವೆಲ್ಲ ತಹಸೀಲ್ದಾರ್ ಮಾಡಿದ್ದು ಸುಳ್ಳ ಕಾಗದ ಸರ್ವೇದಾವ ಅಳದಿದ್ದು ಸುಳ್ಳ ಮತ್ತೆ ಎಲ್ಲರೂ ಮಾಡಿದ್ದು ಸುಳ್ಳ ಅಂತಂದ್ರೆ ಮತ್ತೆ ಯಾರು ಕರೆಯರಿ ಇವೆಲ್ಲ ಹೊಸು ನೀವು ಎಲ್ಲೇ ಡೂಪ್ಲಿಕೇಟು ಮಾಡಿಸಿ ಅಂತ ಕೇಳ್ತಾನ್ರಿ ಈ ಬಿ ಒ ಸಾಹೇಬ್ ಕೇಳ್ತಾನ್ರಿ ಇದೇ ಇದ್ರಾಗ್ರಿ ಬಿಜಾಪುರ ಬಿ ಒ ಸಾಹೇಬ್ರಿ। बीजापुर में केएमएफ VIMUL और विजयपुर बागलकोट जिला दूध सहकार संघ की तरफ से अपने ग्राहकों को लुभाने के लिए नंदनी दूध की शुद्धता और उसके योग्य दर से दूध दिलाने का भरोसे के लिए जागरूकता रैली की गई, जिसकी उद्घाटन जिला अधिकारी शिव कुमार ने की। इधर नंदिनी हॉल सरकार दवाखाना हाँ। बीजापुर बी न्यूज़ नेशन की तरफ से पिछले दिनों गांधी चौक में बिगड़े हुए ट्रैफिक व्यवस्था पर एक विशेष कार्यक्रम दिखाया गया था, जिससे प्रभावित होते हुए अंबेडकर सेना के कार्यकर्ताओं ने आज गांधी चौक में इस व्यवस्था के खिलाफ आवाज़ उठाते हुए जिला अधिकारी से निवेदन पत्र में इस ट्रैफिक व्यवस्था को जल्द हल करने की मांग की। अगर इस पर कार्रवाई नहीं की गई तो आने वाले दिनों में संगठन अपने एहतजाज से और ज़्यादा दबाव डालेगा। हम भी यही चाहते हैं कि लोगों की समस्याओं को लेकर ऐसे और संगठनें आगे आएं, जिससे समाज और सोसाइटी में एक नया बदलाव नजर आए। ಅಂಬೇಡ್ಕರ್ ಸೇನೆ ಜಿಲ್ಲಾ ಸಮಿತಿಯಿಂದ ಇಲ್ಲಿ ಟ್ರಾಫಿಕ್ ವ್ಯವಸ್ಥೆ ಏನಿದೆಯಲ್ಲ ಇದು ಪೂರ ಹದಗೆಟ್ಟಿದೆ। ಟ್ರಾಫಿಕ್ ವ್ಯವಸ್ಥೆ ನೋಡಿ ಇಲ್ಲಿ ಎಷ್ಟು ಜನರಿಗೆ ಜನಸಾಮಾನ್ಯರಿಗೆ ಏನು ಪ್ರಾಬ್ಲಮ್ ಇದೆ ಅಂತೇಳಿ ಟ್ರಾಫಿಕ್ ವ್ಯವಸ್ಥೆ ನಿರ್ವಹಣೆ ಮಾಡೋರಿಗಾಗಲಿ
ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಜಿಲ್ಲಾಡಳಿತಕ್ಕಾಗಲಿ ಇದರ ಬಗ್ಗೆ ಅರಿವೇ ಇಲ್ಲ. ಇಲ್ಲಿ ನಮಗೆ ಏನು ಮೇನೆ ಪ್ಲೇ ರೋಡ್ ಮಾಡಿದಾರೆ ಅದನ್ನೇ ಬರೀ ಏನದ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಅದಲ್ಲಿ ಬರೀ ಬ್ಯಾನರ್ ಕಾಣ್ತಾನೆ ನಮಗೆ ಅಡ್ವರ್ಟೈಸ್ ಮಾತ್ರ. ಅದ್ರ ಸಂಬಂಧದಲ್ಲಿ ದುಡ್ಡಿನ ಸಂಬಂಧ ಒಂದು ಸ್ವಲ್ಪ ಸರ್ಕಾರ ಆಗಲಿ ಅದರಿಂದ ಏನಾದರೂ ಸರ್ಕಾರಕ್ಕೆ ಲಾಭ ಇರ್ಬೋದು. ಅದಕ್ಕೆ ಆ ಒಂದು ದೃಷ್ಟಿಯಿಂದ ಅದನ್ನು ಪ್ಲೇ ರೋಡ್ ಮಾಡಿದ್ದಾರೆ. ಜನಸಾಮಾನ್ಯರು ಹೋಗ್ತಾ ಇದ್ದಾರೆ. ಈ ಕಡೆ ಎಲ್ಲ ರೋಡ್ ಇದೆ ನೋಡಿ, ನೀವು ಕ್ಯಾಮ್ರಾ ಕಣ್ಣಿಗೆ ಗಾಡಿ ಹೋಗ್ತಾ ಇದೆ, ಬಸ್ ಆಟೋ ಹೋಗ್ತಿದ್ದಾವೆ. ಆದರೂ ಜನಸಾಮಾನ್ಯರು ಇಂಥ ಒಂದು ನಡುವಿನ ಪರಿಸ್ಥಿತಿಯಲ್ಲಿ ಇದನ್ನು ಕ್ಲೋಸ್ ಮಾಡಿದ್ದಾರಲ್ಲ, ಇದನ್ನು ಇಮಿಡಿಯೇಟ್ಲಿ ತೆಗಿಬೇಕು. ಇಲ್ಲದಿದ್ದರೆ ಈ ನಮ್ಮ ಅಂಬೇಡ್ಕರ್ ಸೇನೆ ವತಿಯಿಂದ ಇದನ್ನು ನಾವು ರಿಮೂವ್ ಮಾಡ್ತಾ ಇದ್ದೇವೆ. ಇದನ್ನು ನಾವು ತೆಗೆದಕ್ಕಿಂದ ಜನಸಾಮಾನ್ಯರಿಗೆ ಅನುಕೂಲ ಆಗುವ ರೀತಿಯಿಂದ ನಾವು ನೋಡ್ಕೋತೇವೆ. ಇದು 1 ವರ್ಷ ಆಯ್ತು ಕ್ಲೋಸ್ ಆಗಿ. ನಮಗೆ ನಾವು ಬಿ ನ್ಯೂಸ್ ನೋಡಿದೀವಿ, ಇದು ಬಿ ನೇಷನ್ ನ್ಯೂಸ್ ಅಂತ. ಇದು ಒಳ್ಳೆಯ ಚಾನಲ್. ಇದು ಈ ಚಾನಲ್ದಿಂದ ನೋಡಿದಾಗ ನಮಗೂ ಅವ್ರು ಯಾಕಪ್ಪ ಇದನ್ನು ಯಾರೂ ವಿಚಾರ ಮಾಡ್ತಾಯಿಲ್ಲ, ಇವರು ವಿಚಾರ ಮಾಡಿದ್ರೆ ನಾವು ಮಾಡೋಣ, ಇನ್ನೊಬ್ಬರು ಮಾಡ್ಬೋದು. ಸೊ ಇಂಥ ನಾವು ವಿಚಾರ ಮಾಡಿದ್ರೆ ಎಲ್ಲರೂ ಜೊತೆ ಕೈ ಜೋಡಿಸಿದರೆ ಇದನ್ನು ಸರ್ಕಾರಕ್ಕೆ ನಾವು ಏನಕ್ಕೊಳ್ತೇವೆ, ರಿಮೆಂಬರ್ ಮಾಡ್ತೀವಿ, ನೆನಪು ಮಾಡ್ತಾಯಿದ್ದೇವೆ, ಇಲ್ಲಿ ತಪ್ತಾ ಇದ್ದೀರಾ, ಅದನ್ನು ಅವರು ತಪ್ಪನ್ನು ತಿದ್ಕೊಳ್ಳೋಕ್ಕೆ ಕಾಲಾವಕಾಶ ಕೊಡ್ತೀವಿ. ಇನ್ನೂ ಎಷ್ಟಂದರೆ ಒಂದು 15 ದಿನ ಇಲ್ಲ ಕೊಡದೇ ಇದ್ದರೆ ನಾವು ಬಿಡಿ ಬಿजापुरವನ್ನು ಅಂಬೇಡ್ಕರ್ ಸೇನೆಯಿಂದ ಬಂದ್ ಮಾಡ್ತೀವಿ. बी न्यूज़ नेशन का शुक्रिया अदा करना चाहता हूं, क्योंकि कल या परसों उन्होंने एक न्यूज़ इस पे बनाया है। ट्रैफिक व्यवस्था जो हमारी पूरी ख़राब हो चुकी है बीजापुर की, और जो गांधी चौक सर्कल जो है हमारा बीजापुर का एक ऐतिहासिक सर्कल है, क्योंकि बीजापुर शहर को एक ऐतिहासिक सिटी माना जाता है। तो यहाँ पे एक ये सबसे बड़ा सर्कल है। यहाँ पे अगर देखा जाए तो आप देख लीजिए, काफ़ी लोग इस सर्कल को इधर से घूम के आ रहे हैं। और ये जो सामने का ब्रिज जो पुल और बनाया गया है, ये 68 सीढ़ियाँ यहाँ पे हैं। अगर सोच लो कि 40-50 साल का एक बूढ़ा आदमी या औरत यहाँ से जाए तो दम आके वहीं पे बैठ रहे हैं। और ये यहाँ पे बीच में ये जो रोड ब्लॉक करके रखा हुआ है, सब इसी के वजह से हो रहा है। हम अंबेडकर सेना की तरफ से चेतावनी देने जा रहे हैं ट्रैफिक व्यवस्था को, बीजापुर की ट्रैफिक व्यवस्था को, क्योंकि ये यहाँ पे इन्होंने बंद करवा के आम जनता को यहाँ पे बहुत बड़ा प्रॉब्लम करके रखे हुए हैं। क्योंकि सभी बीजापुर के सभी गाँव से और शहरों से जो भी पब्लिक आती है गांधी चौक आती है, तो उनको बहुत प्रॉब्लम हो रहा है। और अगर ये जल्द से जल्द यहाँ से ये नहीं निकाला गया तो अंबेडकर ये जो यहाँ पे जो जाम इन्होंने लगाया हुआ है ब्रैकेट है, तो इसको नहीं निकाला गया तो जल्द से जल्द आने वाले दिनों में बहुत बड़ा आंदोलन करके अंबेडकर सेना की तरफ से बीजापुर बंद करवाया जाएगा। और हम खुद आके इसको निकालेंगे। जो भी हमको रोकना चाहे रोक लो। और इस ब्रिज का जो कुछ भी काम नहीं है, इससे सिर्फ एक कमर्शियल के लिए, एडवर्टाइजमेंट के लिए बोर्ड लगाया गया है। और वहाँ पे एक सर्विस वायर आप देख लीजिए, वहाँ पे एक सर पे लग रहा है लोगों के। अगर वहाँ पे सर्विस वायर लग के अगर किसी की जान जाती है तो इसका जिम्मेदार कौन है? ये हमारे को ट्रैफिक व्यवस्था के जो उच्च अधिकारी हैं उनको देना होगा। ये ऊपर का जो ब्रिज है वो ब्रिज को जो है निकाला जाए, और या तो जो है नीचे से अंडरग्राउंड एक रास्ता भी बनाया जाए। और ये जो है नहीं यहाँ पर से जो है टर्न करने के लिए ये जो है रास्ता जो है निकाल कर जो है ये निकाले, ये बैंकेट जो है निकाल के जो है एक रास्ता निकाल के जो है लोगों को और ऑटो रिक्शा वालों को, पब्लिक को एक सहूलत करके दे। इसकी ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಡುವ ಉದ್ದೇಶ ಏನಂದರೆ, ಗಾಂಧಿ ಚೌಕ್ನಲ್ಲಿ ಟ್ರಾಫಿಕ್ ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಅದರಲ್ಲಿ ಸಾಮಾನ್ಯ ಜನರಿಗೆ ಆಗುವ ತೊಂದರೆಗಳನ್ನು ನೋಡುವಂಥ ಒಂದು ವ್ಯವಸ್ಥೆ ನೋಡಿದ್ರೆ ತುಂಬ ಹದಗೆಟ್ಟು ಪರಿಸ್ಥಿತಿ ಕೆಟ್ಟು ಹೋಗಿರ್ತಕ್ಕಂಥ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಗಾಂಧಿ ಚೌಕ್ ಗೇಟ್ ಮುಂದೆ ನಿರ್ಮಾಣ ಮಾಡಿರ್ತಕ್ಕಂಥ ಆ ಮೇಲ್ಗಡೆ ಹೋಗ್ತಕ್ಕಂಥ ಪ್ಲೇ ರೋಡ್ ಅಂತಕ್ಕಂಥದ್ದು ಏನಿದೆ, ಅಲ್ಲಿ ವಯೋವೃದ್ಧರಿಗೆ ಅಲ್ಲಿಂದ ಮೇಲೆ ಏರಿ ಹೋಗಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಅದನ್ನು ತೆಗಿಬೇಕು. ಕೆಳಗಡೆ ಏನದ ಅಂಡರ್ಗ್ರೌಂಡ್ ಮಾಡಿ ಆ ಕಡೆಯಿಂದ ಈ ಕಡೆ ಹೋಗಲಿಕ್ಕೆ ಅಂಡರ್ಗ್ರೌಂಡ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ಎಲ್ಲ ಸಂಘಟನೆಗಳಿಂದ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇನೆ ವತಿಯಿಂದ ಹಲವು ಬಾರಿ ಮನವಿ ಮಾಡಿಕೊಂಡ್ರೂ ಕೂಡ ಇವತ್ತು ಟ್ರಾಫಿಕ್ ವ್ಯವಸ್ಥೆ ಯಾವ ವ್ಯವಸ್ಥೆನ ಮಾಡಿಕೊಟ್ಟಿಲ್ಲ. ಅದಕ್ಕಾಗಿ ನಾವು ಮುಂಬರುವ ದಿನಗಳಲ್ಲಿ ಅಂಬೇಡ್ಕರ್ ಸೇನೆಯ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ನಾವು ಟ್ರಾಫಿಕನ್ನು ಬಂದ್ ಮಾಡಬೇಕಾಗ್ತದೆ. ಆ ಬಂದ್ ಮಾಡುವ ಮುಂಚೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೋತೇವೆ. ಮನವಿ ಏನಂದರೆ, ಆದಷ್ಟು ಬೇಗನೆ ಟ್ರಾಫಿಕ್ ವ್ಯವಸ್ಥೆ ಸರಿ ಮಾಡಬೇಕು, ಅಲ್ಲಿವರೆಗೆ ಮತ್ತು ಆ ಅಂಡರ್ಗ್ರೌಂಡ್ ಮಾಡಿ ಆ ವೇ ಕೊಡುವವರೆಗೆ ಏನದೆ ಪ್ಲೇಟ್ಗಳನ್ನು ತೆಗೆದು ವ್ಯವಸ್ಥೆ ಸರಿ ಮಾಡಿಕೊಡ್ಬೇಕಂತ ಹೇಳ್ತೀನಿ. ಅಷ್ಟೇ ಅಲ್ಲ, ಅಲ್ಲಿ ಬೀದಿ ಮಾರಾಟಗಾರರಿಗೆ ಒಂದು ಸುವ್ಯವಸ್ಥಿತವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಯಾವ ಜಾತಿ ಜನಾಂಗ ಅನ್ನಬಾರ್ದು. ಎಲ್ಲ ಬಡವರು, ಕೃಷಿ ಕೂಲಿ ಕಾರ್ಮಿಕರು,
ರೈತರು ಸರ್ಕಲ್ ಬ್ರಾಕೆಟ್ ತೆಗಿಬೇಕಂತ ಸರ್ಕಲ್ ಬ್ರ್ಯಾಕೆಟ್ ತೆಗಿಬೇಕು, ನಾವೇ ತೆಗಿದ್ವಿ. ಇಲ್ಲಾಂದ್ರೆ ನಾವೇ ತೆಗೆದು ಕಾನೂನನ್ನು ನಾವು ಕ್ರಮ ಕೈಗೊಂಡು ನಾವು ಜೈಲಿಗೆ ಹೋಗ್ತೇವೆ ಹೊರತು ನೀವು ಕಾನೂನನ್ನು ವ್ಯವಸ್ಥೆ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇದು ಟ್ರಾಫಿಕ್ ಮಾಡಬೇಕಾದಂಥ ಕೆಲಸ, ಆದರೆ ಟ್ರಾಫಿಕ್ನವ್ರು ಇವತ್ತು ಮಾಡ್ತಾಯಿಲ್ಲ. ಇವತ್ತು ಅಂಬೇಡ್ಕರ್ ಸೇನೆಯವರು ಈ ಹುಲಿಗಳು ಅಡ್ಡಗಟ್ಟಿ ನಿಂತು ಟ್ರಾಫಿಕ್ ವ್ಯವಸ್ಥೆನ ಸರಿ ಮಾಡಿರಿ ಅಂತೇಳಿ ನಿಂತು ಹೊಯ್ಕೊಂಡ್ರು ಕೂಡ ಇವತ್ತು ಟ್ರಾಫಿಕ್ ವ್ಯವಸ್ಥೆಯವರು ಟ್ರಾಫಿಕ್ ಪೊಲೀಸ್ ವ್ಯವಸ್ಥೆಯವರು ಮಾಡ್ತಾಯಿಲ್ಲ. ಮಾನ್ಯ SP ಸಾಹೇಬ್ರಿಗೂ ಕೂಡ ಒಂದು ಮನವಿ ಮಾಡ್ತೇನೆ, ತಾವು ಮನಸ್ಸು ಮಾಡಿದ್ರೆ ಒಂದೇ ದಿನದಲ್ಲಿ ಈ ಒಂದು ಕೆಲಸವನ್ನು ಸಾರ್ವಜನಿಕರಿಗೆ ಅನುಕೂಲವಾಗ್ತಕ್ಕಂಥ ಈ ಕೆಲಸವನ್ನು ತಾವು ಮಾಡಿಕೊಡ್ತೀರಿ ಅಂತಕ್ಕಂಥ ಭರವಸೆ ನಮ್ಮ ಅಂಬೇಡ್ಕರ್ ಸೇನೆಯವರಿಗಿದೆ. ಬಿಜಾಪುರ ಜಿಲ್ಲೆಯ ಈ ಸಮಸ್ಯೆಯನ್ನು ನಾವು ನೋಡಿದಾಗ ಇದು ನಮಗೆ ಗೊತ್ತೇ ಇರಲಿಲ್ಲ. ಬಿ ನ್ಯೂಸ್ ನೇಷನ್ದವರು ನಿನ್ನೆ ವರದಿ ಮಾಡಿರ್ತಕ್ಕಂಥ ವರದಿ ಆಧಾರದ ಮೇಲೆ ಇವತ್ತು ನಾವು ಭೀಮ್ ಸೇನೆ ಸಂಘಟನೆಯವರು ಸೇರಿಕೊಂಡು ಅಂಬೇಡ್ಕರ್ ಸೇನೆಯವರು ಎಲ್ಲ ಇವತ್ತು ಸೇರಿಕೊಂಡು ಆ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನ ಸೆಳೆಯಲಿಕ್ಕೆ ಇವತ್ತು ನಾವು ಮನವಿ ಮೂಲಕ BTV ಅವರಿಗೆ ಕೂಡ ಅಭಿನಂದನೆಗಳನ್ನು ಇವತ್ತು ನಾನು ಸಲ್ಲಿಸ್ತೇನೆ. ಬಿ ನ್ಯೂಸ್ ನೇಷನ್ದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ತಾವು ಮಾಡಿರ್ತಕ್ಕಂಥ ವರದಿ ಸಂಪೂರ್ಣವಾದಂಥ ವರದಿ ನೀಡಿದ್ದೀರಿ. ಅದು ಸಾರ್ವಜನಿಕರಿಗೆ ಮತ್ತು ಹಿತಕರವಾಗಿದೆ, ವಯೋವೃದ್ಧರಿಗೆ ಹಿತಕರವಾಗಿದೆ, ಮುದುಕಿ ಮತ್ತು ಅಂಗವಿಕಲರಿಗೂ ಕೂಡ ಅದು ಬಹಳ ಆಗಿದೆ ಅನ್ನತಕ್ಕಂಥದ್ದನ್ನು ಬಹಳ ಚಿತ್ರೀಕರಣದ ಮೂಲಕ ಸ್ಪಷ್ಟವಾಗಿ ನೀವು ತೋರಿಸಿದ್ದೀರಿ. ನಿಮ್ಮ ಬಿ ನ್ಯೂಸ್ ನೇಷನ್ದವರಿಗೆ ನಮ್ಮ ಅಂಬೇಡ್ಕರ್ ಸೇನೆ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಚಪ್ಪಾಳೆ ಹೊಡ್ರಿ. और खबरों के लिए देखते रहिए बी न्यूज़ नेशन।